ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ಅದ್ದೂರಿಯಾಗಿ ನಡೆಯಿತು. ಈ ಬಾರಿ ಬಿಗ್ ಬಾಸ್ ಮನೆಯೊಳಗೆ ಒಟ್ಟು 17 ಮಂದಿ ಎಂಟ್ರಿ ಕೊಟ್ಟಿದ್ದರು. ಈ ಪೈಕಿ ತ್ರಿವಿಕ್ರಮ್, ಹನುಮಂತು, ಮೋಕ್ಷಿತಾ ಪೈ, ಭವ್ಯ ಗೌಡ, ರಜತ್ ಕಿಶನ್ ಹಾಗೂ ಉಗ್ರಂ ಮಂಜು ಫೈನಲ್ ಹಂತ ತಲುಪಿದ್ದರು. ಶನಿವಾರದ ಸಂಚಿಕೆಯಲ್ಲಿ ಭವ್ಯ ಗೌಡ ಎಲಿಮಿನೇಟ್ ಆಗಿ ಹೊರಬಂದಿದ್ದರು. ಆದರೆ ಭಾನುವಾರದ ಸಂಚಿಕೆಯಲ್ಲಿ 5ನೇ ಸ್ಪರ್ಧಿಯಾಗಿ ಉಗ್ರಂ ಮಂಜು ಹಾಗೂ 4ನೇ ಸ್ಪರ್ಧಿಯಾಗಿ ಮೋಕ್ಷಿತಾ ಪೈ ಹೊರಬಂದಿದ್ದರು. ಇಲ್ಲಿ ಅವರಿಬ್ಬರಿಗೂ ಸಿಕ್ಕ ಸಂಭಾವನೆ, ಬಹುಮಾನ ಹಾಗೂ ವೋಟ್ಸ್ಗಳ ವಿವರವನ್ನು ತಿಳಿದುಕೊಳ್ಳೋಣ. ಉಗ್ರಂ ಮಂಜು ಸಂಭಾವನೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗಿನಿಂದಲೂ ಉಗ್ರಂ ಮಂಜು ಪ್ರಬಲ ಸ್ಪರ್ಧಿಯಾಗಿ ಗುರುತಿಸಿಕೊಂಡಿದ್ದರು. ವರದಿಗಳ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಮಂಜು ಅವರಿಗೆ ವಾರಕ್ಕೆ 70,000 ರು ಸಂಭಾವನೆ ಸಿಗುತ್ತಿತ್ತು ಎನ್ನಲಾಗಿದೆ. ಒಂದು ವೇಳೆ ಮಂಜು ಅವರು ಇದೇ ಮೊತ್ತವನ್ನು ಸಂಭಾವನೆಯಾಗಿ ಪಡೆಯುತ್ತಿದ್ದರೆ ಒಟ್ಟು 17 ವಾರಕ್ಕೆ 11 ಲಕ್ಷಕ್ಕೂ ಅಧಿಕ ಹಣ ಪಡೆದಂತಾಗುತ್ತದೆ. 5ನೇ ಸ್ಥಾನಕ್ಕೆ ತೃಪ್ತಿ ಪಡೆದು ದೊಡ್ಡಮನೆಯಿಂದ ಹೊರಬಂದಿರುವ ಉಗ್ರಂ ಮಂಜು ಅವರಿಗೆ ವಾಕ್ಮೇಟ್ ಫುಟ್ವೇರ್ ಕಡೆಯಿಂದ 2 ಲಕ್ಷ ರು ಕ್ಯಾಶ್ ಪ್ರೈಸ್, ಈಕೋ ಪ್ಲಾನೆಟ್ ಕಡೆಯಿಂದ 1 ಲಕ್ಷ ರು ಹಾಗೂ ಸಂಗೀತ ಮೊಬೈಲ್ಸ್ ಕಡೆಯಿಂದ 50,000 ಮೊತ್ತದ ಗಿಫ್ಟ್ ಸಿಕ್ಕಿದೆ. ತಮಗೆ ವಾಕ್ಮೇಟ್ ಫುಟ್ವೇರ್ ಕಡೆಯಿಂದ ಸಿಕ್ಕ 2 ಲಕ್ಷ ರೂಪಾಯಿಯನ್ನು ವಯಸ್ಸಾದ ತಾಯಂದಿರಿಗೆ ನೀಡಿ ಅಂತ ಮಂಜು ಹೇಳಿದ್ದರು. ಅದಕ್ಕೆ ಸುದೀಪ್, ಆ ಹಣವನ್ನು ನಾನು ಕೊಡುತ್ತೇನೆ, ಈ ಮೊತ್ತವನ್ನು ನಿಮ್ಮ ತಂದೆ ತಾಯಿಗೆ ನೀಡಿ ಎಂದರು. ಇನ್ನು ಮೋಕ್ಷಿತಾ ಪೈ ಅವರು 4ನೇ ಸ್ಥಾನ ಪಡೆದುಕೊಂಡು ಹೊರಬಂದಿದ್ದರು. ಮೂಲಗಳ ಪ್ರಕಾರ ಮೋಕ್ಷಿತಾ ಸಂಭಾವನೆ ವಾರಕ್ಕೆ 60,000 ರೂಪಾಯಿ. ಇದು ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ 2ನೇ ಅತಿ ಹೆಚ್ಚು ಸಂಭಾವನೆಯಾಗಿದೆ. ವಾರಕ್ಕೆ 60,000 ರು ಅಂದರೆ 17 ವಾರಕ್ಕೆ 10,20,000 ರು ಸಂಭಾವನೆ ಸಿಗಲಿದೆ. ಮೋಕ್ಷಿತಾಗೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಅವರ ಕಡೆಯಿಂದ 5 ಲಕ್ಷ ರೂಪಾಯಿ ಹಾಗೂ ಈಕೋ ಪ್ಲಾನೆಟ್ಸ್ ಅವರ ಕಡೆಯಿಂದ 2 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ.